ಎಲ್ರಿಗೂ ನಮಸ್ಕಾರ. ಇವತ್ತು ಕ್ಯಾಪ್ಸಿಕಮ್ದು ಒಂದು ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಟೊಮೆಟೊ ಅಂತೂ ಬೇಡವೇ ಬೇಡ, ಆದರೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ನಷ್ಟು ಗಸಗಸೆ ನೆನೆಸಿರೋ ಅಂಥದ್ದು, 1/4 ಕಪ್ನಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ನುಣ್ಣಿಗೆ ರುಬ್ಕೊಂಬಿಡೋಣ. ಈಗ ರುಬ್ಕೊಂಡಿದ್ದಾಗಿದೆ. ಈಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡು 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಹುಳಿ ಮೊಸರು ಬೇಡ, ನಾರ್ಮಲ್ ಆಗಿರೋ ಒಂದು ಮೊಸರನ್ನ ತೊಗೊಂಡ್ರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಈಗ ಬಾಣಲೆಗೆ ಸುಮಾರು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ ನಂತರ ಇದಕ್ಕೆ ಜೀರಿಗೆ ಹಾಕ್ಕೊಂಡು ಅದು ಚೆನ್ನಾಗಿ ಚಟಪಟ ಅಂದಮೇಲೆ ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಸುಳ್ಳು. ಈ ಥರ ಕೂಡ ಮಾಡಿ ತುಂಬ ರುಚಿಯಾಗಿರೋ ಒಂದು ಸೈಡ್ ಡಿಶ್ನ ಮಾಡ್ಕೋಬೋದು. ಈಗ ಒಗ್ಗರಣೆ ಆಗಿದೆ. ಇದಕ್ಕೆ ಈ ಥರ ಉದ್ದುದ್ದಾಗಿ ಕಟ್ ಮಾಡಿರೋ ಅಂಥ ಶುಂಠಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಕಲರ್ದು. ಇವೆಲ್ಲ ಹಾಕಬೇಕಾದ್ರೆ ಉರಿ ತುಂಬ ಸಣ್ಣಗೆ ಇರಬೇಕು. ಈಗ ನಾವು ಮೊಸರಲ್ಲಿ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಕಡಲೆ ಹಿಟ್ಟು ಚೆನ್ನಾಗಿ ಬೇಯಬೇಕು. ಜೊತೆಗೆ ಮೊಸರಿಂದ ಸ್ವಲ್ಪ ಜಿಡ್ಡು ಕೂಡ ರಿಲೀಸ್ ಆಗುತ್ತೆ. ಇದು ಕ್ರಮೇಣ ಗಟ್ಟಿ ಆಗ್ತಾ ಹೋಗುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಇವೆಲ್ಲವೂ ಸುಮಾರು ಒಂದು 5 ನಿಮಿಷ ಕೆಲಸ. ಈಗ ಗಟ್ಟಿಯಾಗಿದೆ. ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದಕ್ಕೆ ಮತ್ತೊಂದು ರುಬ್ಕೊಂಡಿದ್ವಲ್ಲ ನಾವು ಮಿಶ್ರಣ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ಎಣ್ಣೆ ರಿಲೀಸ್ ಆಗೋ ತನಕ ಕುದಿಸ್ಕೋಬೇಕು. ಗಟ್ಟಿಯಾಗತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬಿಡೋಣ. ಎಣ್ಣೆ ಸಂಪೂರ್ಣವಾಗಿ ರಿಲೀಸ್ ಆಗಬೇಕು. ಈಗ ನೋಡಿ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿದೆ. ಇದಕ್ಕೆ ಕಟ್ ಮಾಡಿಕೊಂಡಿರೋ ಅಂಥ 2 ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಈಗ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು 1/4 ಭಾಗ ಬೇಯೋ ತನಕ ಕ್ಯಾಪ್ಸಿಕಮ್ನ ಬೇಯಿಸ್ಕೋಬೇಕು. ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದು ಬೇಡ. ಈಗ ಎಣ್ಣೆ ಸಂಪೂರ್ಣವಾಗಿ ರಿಲೀಸ್ ಆಗಿದೆ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಂದಿದೆ. ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿಗೆ, ರೋಟಿಗೆ, ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿರೋ ಅಂಥ ಒಂದು ರೆಸಿಪಿ. ಒಂದು ಸಲ ಮಾಡಿ ನೋಡಿ. ಈಗ ನೀವು ಸರ್ವ್ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೆ ಬೇಗ ಆಗುವಂಥದ್ದು ರುಚಿಯಾಗಿರೋ ಅಂಥ ಒಂದು ಕ್ಯಾಪ್ಸಿಕಮ್ ಸೈಡ್ ಡಿಶ್ಶು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.